ವಿಚಾರಗಳಿಂದ ಗೊಂದಲಕ್ಕೂ ಕೂಡ ಸರ್ಕಾರ ಈಡಾಗುತ್ತೆ. ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀರಾ ಅನ್ನುವಂಥದ್ದ ವಿನಯ್ ಕುಲಕರ್ಣಿ ಇವರನ್ನು ಕೂಡ ವಾಯ್ಸ್ ರೈಸ್ ಮಾಡ್ತಾರೆ. ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಸುಮಾರು ಒಂದು 10 ಸ್ಥಾನಗಳ ರೀಶಫಲ್ ಆಗುತ್ತೆ. ಯಾವ್ಯಾವ ಸಚಿವರು ಹೇಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಈ 3 ತಿಂಗಳಲ್ಲಿ ಯಾರು ಸ್ವಲ್ಪ ಸೋಂಬೇರಿ ಸಚಿವರು ಇದ್ರಲ್ಲ, ಇವೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡು ನಿಮ್ಮ ಸ್ಥಾನವನ್ನು ಉಳಿಸ್ಕೊಬಹುದು. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಧಿಕಾರ ಮುಗಿಯೋವರೆಗೂ 3 ವಿಚಾರದ ಬಗ್ಗೆ ಆ ಸರ್ಕಾರ ತುಂಬಾನೇ ತಲೆ ಕೆಡಿಸ್ಕೊಳ್ಳುತ್ತೆ. ಆ ವಿಚಾರಗಳಿಂದ ಗೊಂದಲಕ್ಕೂ ಕೂಡ ಸರ್ಕಾರ ಈಡಾಗುತ್ತೆ. ವಿರೋಧ ಪಕ್ಷಗಳಿಗೆ ಆಹಾರ ಕೂಡ ಆ ವಿಚಾರಗಳಾಗುತ್ತೆ. ಅದುವೇ ಸಚಿವ ಸಂಪುಟ ರಚನೆ, ಸಚಿವ ಸಂಪುಟ ಪುನಾರಚನೆ, ಸಚಿವ ಸಂಪುಟ ವಿಸ್ತರಣೆ. ಅಧಿಕಾರಕ್ಕೆ ಯಾವುದೇ ಒಂದು ಸರ್ಕಾರ ಬಂದಂತ ಕೂಡಲೇ ಮುಖ್ಯಮಂತ್ರಿ ಆಗ್ತಾರೆ ಯಾರಾದ್ರೂ ಒಬ್ರು. ಅದಾದ ಬಳಿಕ ಆ ಮುಖ್ಯಮಂತ್ರಿಗಳು ತಮ್ಮ ಕ್ಯಾಬಿನೆಟ್ನ ರಚನೆ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದಿಷ್ಟು ಮಿನಿಸ್ಟರ್ ಪೋಸ್ಟ್ ಅಂತ ಇರುತ್ತೆ, 33-34 ಮಿನಿಸ್ಟರ್ ಪೋಸ್ಟ್ಗಳು ಇರುತ್ತೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದಷ್ಟು ಮಿನಿಸ್ಟರ್ ಪೋಸ್ಟ್ಗಳು ಇರುತ್ತೆ. ಕೆಲವು ಕಡೆ ಕಡಿಮೆ ಇರುತ್ತೆ, ಕೆಲವು ಕಡೆ ಜಾಸ್ತಿ ಇರುತ್ತೆ. ಮೊದಲಿಗೆ ಏನ್ ಮಾಡ್ತಾರೆ, ಪೂರ್ಣ ಪ್ರಮಾಣದ ಸಚಿವ ಸಂಪುಟನ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ? ಈಗ ಅದರಲ್ಲೂ ಕೂಡ ಈಗ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂತಿಲ್ಲ, 135, 136 ಇಷ್ಟೊಂದು ದೊಡ್ಡ ಮಟ್ಟದ ಸೀಟ್ಗಳು ಈಗ ಮಹಾರಾಷ್ಟ್ರದಲ್ಲಿ ಬಂದಿದೆಯಲ್ಲ, ಆ ಥರ ಹೆಚ್ಚಿನ ಸೀಟ್ಗಳು ಬಂದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದಷ್ಟು ಈಗ ಅಟ್ಲೀಸ್ಟ್ ಒಂದು 33 ಅಂತಂದರೆ ಒಂದು 25 ಅಥವಾ ಒಂದು 26 ರಚನೆ ಮಾಡಿಬಿಟ್ಟು ಬಾಕಿ ಇದನ್ನ ಪೆಂಡಿಂಗ್ ಇಡ್ತಾರೆ. ಯಾರು ಅಸಮಾಧಾನಿತರು ಇರ್ತಾರಲ್ಲ, ಸೊ ಅವ್ರಿಗೆ ಇವತ್ತೆಲ್ಲ ನಾಳೆ ಕೊಡ್ತೀವಿ ಅಂತೇಳಿ, ಅಥವಾ ಯಾವುದೋ ದೊಡ್ಡ ಮಟ್ಟಕ್ಕೆ ಅಸಮಾಧಾನಗಳು ಹೋಗುತ್ತಲ್ಲ ಅಂಥವ್ರಿಗೆ ಕೊಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ಆಗೇನು ಮಾಡ್ತಾರೆ, ಒಂದು 10 ಸೀಟ್ನೋ ಒಂದು 5 ಸೀಟ್ನೋ ಪೆಂಡಿಂಗ್ ಇರ್ತಾರೆ, ಮುಂದೆ ನೋಡ್ಕೊಂಡು ಕೊಡೋಣ ಅನ್ನುವಂಥ ಕಾರಣಕ್ಕೋಸ್ಕರ. ಸೊ ಅದು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ಮ್ಯಾಟ್ರ್ ಬರುತ್ತೆ. ನೆಕ್ಸ್ಟ್ ಆ ಒಂದು 10 ಸೀಟು 5 ಸೀಟು ಇರ್ತಾವಲ್ಲ, ಸೊ ಅಂಥವ್ರಿಗೆ ಏನಾದ್ರು ಕೂಡ ಕೊಡಬೇಕು ಅನ್ನೋ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಸಹಜವಾಗಿಯೇ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡ್ತಾ ಇರ್ತವೆ, ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀರಾ ಅನ್ನುವಂಥದ್ದನ್ನ. ಹಾಗೆ ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಿರುವಂಥ ಶಾಸಕರು ಇರ್ತಲ್ಲ, ಹಿರಿಯ ಶಾಸಕರಾಗಿರ್ಬೋದು ಅಥವಾ ಹೊಸಬ್ರು ಆಗಿದ್ರು ಕೂಡ ಪಕ್ಷಕ್ಕೋಸ್ಕರ ದೊಡ್ಡ ಮಟ್ಟದ ತ್ಯಾಗವನ್ನು ಮಾಡಿ ಅವರು ಕೂಡ ಆಸೆಯನ್ನು ಇಟ್ಕೊಂಡಿರ್ತಾರೆ. ಅಂಥವ್ರು ಕೂಡ ಆಗಾಗ ಈ ಪ್ರಶ್ನೆಯನ್ನ ವಿಚಾರವಾಗಿ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಇನ್ನೂ ಕೂಡ 5 ಪೋಸ್ಟ್ ಖಾಲಿ ಇದೆ, ಅದ್ರಲ್ಲಿ ನನಗೂ ಒಂದು ಪೋಸ್ಟ್ ಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇರ್ತಾರೆ. ಇದು ಸಚಿವ ಸಂಪುಟ ವಿಸ್ತರಣೆ. ಇನ್ನು ಸಚಿವ ಸಂಪುಟ ಪುನಾರಚನೆ ಅನ್ನುವುದು ಕೂಡ ಬರುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ 5 ವರ್ಷ ಸರ್ಕಾರ ಇರುತ್ತೆ ಅಂದ್ರೆ ಒಂದು ಕ್ಯಾಬಿನೆಟ್ನೇ 5 ವರ್ಷದ ತನಕ ಅದೇ ಕ್ಯಾಬಿನೆಟ್ನ ಉಳಿಸ್ಕೊಳಲ್ಲ. ಕೆಲವೊಂದಷ್ಟು ಸೀನಿಯರ್ಸ್ಗಳನ್ನ ಉಳಿಸ್ಕೊಂತಾರೆ, ಆದರೆ ಬದಲಾವಣೆಗಳನ್ನ ಕೂಡ ಮಾಡ್ತಾ ಇರ್ತಾರೆ, ಪುನಾರಚನೆ ಕೂಡ ಮಾಡ್ತಾನೆ ಇರ್ತಾರೆ. ಅಂದರೆ ಕೆಲವ್ರಿಗೆ ಒಂದು 2 ವರ್ಷ, ಕೆಲವ್ರಿಗೆ 1-2 ವರ್ಷ, ಕೆಲವ್ರಿಗೆ 1 ವರ್ಷ, ಈ ರೀತಿಯಾಗಿ ಕೊಡ್ತಾರೆ. ಅದು ಡಿಪೆಂಡ್ ಅಪಾನ್ ಎಲೆಕ್ಷನ್ಗಳ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ಆ ರೀತಿಯಾದಂಥ ಬದಲಾವಣೆಗಳನ್ನ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಕೂಡ ಹೆಚ್ಚಿನ ಶಾಸಕರು ಗೆದ್ದಂಥ ಸಂದರ್ಭದಲ್ಲಿ, ಸೀನಿಯರ್ಸ್ಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಇದು ಆಗ್ತಾನೆ ಇರುತ್ತೆ. ಈ ವಿಚಾರಗಳಿದೆಯಲ್ಲ, ಇವು ಸರ್ಕಾರಕ್ಕೆ ಯಾವಾಗಲೂ ಕೂಡ ತಲೆನೋವಾಗುವಂಥ ವಿಚಾರಗಳೇ. ಯಾಕೆಂದರೆ ಪ್ರತಿ ಸಲಲ್ಲೂ ಕೂಡ ಎಷ್ಟೇ ಜನರು ಕೊಟ್ಟು ಸಮಾಧಾನ ಮಾಡಿದ್ರು ಕೂಡ ಗೆದ್ದಿರೋರೆಲ್ರಿಗೂ ಅಂತೂ ಕೊಡೋಕ್ಕಾಗಲ್ಲ. ಹೀಗಾಗಿ ಅಸಮಾಧಾನ, ಬಂಡಾಯ, ವಿರೋಧ ಪಕ್ಷಗಳಿಗೆ ಈ ಒಂದು ವಿಚಾರ ಆಹಾರವಾಗುವಂಥದ್ದು ಕಾಮನ್. ಇದಿಷ್ಟು ಸರ್ಕಾರದ ಸಚಿವ ಸಂಪುಟ ರಚನೆ, ಪುನರ್ರಚನೆ, ವಿಸ್ತರಣೆಯ ವಿಚಾರಗಳು. ಈಗ ಇರುವಂಥ ಚರ್ಚೆ ಸದ್ಯ ರಾಜ್ಯ ಸರ್ಕಾರದ್ದೇನಿದೆ, ಈಗ 1.5 ವರ್ಷವನ್ನ ಕಂಪ್ಲೀಟ್ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಒಂದು ಚರ್ಚೆ ಕೂಡ ಬಂತು, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಯಾಕೆಂದರೆ ಸಿದ್ದರಾಮಯ್ಯವರ ಕ್ಯಾಬಿನೆಟ್ ಫುಲ್ ಆಗಿದೆ, ನಾಗೇಂದ್ರ ಅವರ ಒಂದು ರಾಜೀನಾಮೆಗಿಂದಾಗಿ ಅದೊಂದು ಪೋಸ್ಟ್ ಇರ್ಬೋದೇನೋ. ಆದರೆ ಅದನ್ನು ಸಂಡೂರಿನ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಸದ್ಯದಲ್ಲೇ ನಾಗೇಂದ್ರ ಅವರನ್ನು ಮತ್ತೆ ನಾವು ಕ್ಯಾಬಿನೆಟ್ಗೆ ಸೇರಿಸ್ಕೊಂತೀವಿ ಅಂತೇಳಿ. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಶುರುವಾಗುತ್ತೆ, ಕ್ಯಾಬಿನೆಟ್ ಪುನರ್ರಚನೆ ಆಗಬಹುದು ಅನ್ನುವಂಥದ್ದು. ಅದೇ ರೀತಿಯಾಗಿ DCM DK ಶಿವಕುಮಾರ್ ಅವರು ಹಾಗೂ KPCC ಅಧ್ಯಕ್ಷರು ಆಗಿರುವಂತಹ ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಸಚಿವರು ತಮ್ಮ ತ್ಯಾಗ ಮಾಡೋದಕ್ಕೆ ರೆಡಿಯಾಗಿರ್ಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿಯೇ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಚರ್ಚೆ ಆಗುತ್ತೆ. ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಿರ್ತಾರಲ್ಲ, ಬಾಲಕೃಷ್ಣ ಆಗಿರ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು, ಇವರೆಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ, ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು, ನಮಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು.
ಇದಾದ್ಮೇಲೆ ದೊಡ್ಡ ಮಟ್ಟಿಗೆ ಒಂದು ವಾರಗಳ ಕಾಲ ಚರ್ಚೆ ಕೂಡ ಆಗುತ್ತೆ ಮಾಧ್ಯಮಗಳಲ್ಲೂ ಕೂಡ. ಅದೇ ರೀತಿಯಾಗಿ ಹಿರಿಯ ಶಾಸಕರು ಇರ್ತಾರಲ್ಲ ಅವರು ಕೂಡ ಡಿಮ್ಯಾಂಡ್ ಅನ್ನು ಇಡೋಕೆ ಶುರು ಮಾಡ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಇದು ಮತ್ತೆ ದೊಡ್ಡ ಮನಸ್ತಾಪಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ. ಯಾರ ನಡುವೆ ಅಂದ್ರೆ ಈಗ ಸ್ಥಾನವನ್ನು ಯಾರು ಬಿಟ್ಕೊಡ್ಬೇಕಲ್ಲ, ಸುಮಾರು ಒಂದು 10 ಸ್ಥಾನಗಳ ರೀಶಫಲ್ ಆಗುತ್ತೆ. ಇರುವಂಥ ಅಷ್ಟು 33 ಸಚಿವರೇನಿದ್ರಲ್ಲ ಅದರಲ್ಲಿ ಒಂದಷ್ಟು 10 ಸ್ಥಾನಗಳನ್ನ ಚೇಂಜ್ ಮಾಡಿ ಬೇರೆಯವ್ರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಗಳಾಗುತ್ತೆ ಅನ್ನುವಂಥದ್ದು. ಸೊ ಆದರೆ ಇದು ದೊಡ್ಡ ಮಟ್ಟದ ಅಸಮಾಧಾನ ಆಗುವಂಥ ಕಾರಣ ಆಗತ್ತೆ ಅನ್ನುವಂಥ ತಿಳ್ಕೊಂಡು, ಜೊತೆಗೆ ಉಪಚುನಾವಣೆಗಳ ಅಂದರೆ ಬೈ ಎಲೆಕ್ಷನ್ ರಿಸಲ್ಟ್ ಬರುತ್ತಲ್ಲ ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಇದು ಒಳ್ಳೆ ಟೈಮ್ ಅನ್ನುವಂಥ ಕಾರಣಕ್ಕೋಸ್ಕರ ಚೇಂಜಸ್ ಮಾಡೋದಕ್ಕೆ ಹೊರಡ್ತಾರೆ. ಆದರೆ ಹೈಕಮಾಂಡ್ ಇದು ಡೆವಲಪ್ಮೆಂಟ್ಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಅದೇ ಸ್ಟೋರಿಯ ಲೈನ್. ಈ ಒಂದು ಕ್ಯಾಬಿನೆಟ್ ಪುನರ್ರಚನೆ ಇದೆಯಲ್ಲ, ಸೊ ಇದಕ್ಕೆ ಬ್ರೇಕ್ ಬಿದ್ದಿದೆ. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಪುನರ್ರಚನೆಗಳು ಬೇಡ ಸದ್ಯಕ್ಕೆ. ಅದೇ ಕೆಲವರು ಬೇಕು, ಆಲ್ರೆಡಿ 1 ವರ್ಷ ಆಗಿದೆ, ಎಲ್ಲರೂ ಕೂಡ ತಮ್ಮ ಸಚಿವ ಸ್ಥಾನವನ್ನು ಅನುಭವಿಸಿದ್ದಾರೆ. ನಮಗೂ ಕೂಡ ಹಿರಿಯರಿದ್ದೀವಿ, ಯಾವತ್ತೂ ಕೂಡ ಈಗ ಬಾಲಕೃಷ್ಣ ಅವರು ಸಚಿವರಾಗಿಲ್ಲ, ಅವ್ರಿಗೆ ಮೊದಲ ಬಾರಿ ಸಚಿವರಾಗಬೇಕು, ವಯಸ್ಸಲ್ಲಿ ಗೆದ್ದಿದ್ದಾರೆ, ಅವ್ರಿಗೆ ಆಸೆ ಇದೆ. ವಿನಯ್ ಕುಲಕರ್ಣಿ ಇವ್ರಿಗೂ ಆಸೆ ಇರುವಂಥದ್ದು. ಈಗ ಸಾಕಷ್ಟು ಜನ ಇದ್ದಾರಲ್ಲ ಅವರೆಲ್ಲ ಮಾಡಿ ಅನ್ನುವಂಥದ್ದಿತ್ತು, ಆದರೆ ಬೇಡ ಅನ್ನುವಂಥದ್ದನ್ನ ಸದ್ಯ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹಾಗಾದ್ರೆ ಸದ್ಯಕ್ಕೆ ಆಗದೇ ಇಲ್ವಾ? ಖಂಡಿತ ಶಾರ್ಟ್ಲಿ ಆಗುತ್ತೆ. ಇವಾಗ ಡಿಸೆಂಬರ್ ಕಾಲಿಟ್ಟಿದ್ದೀವಿ, ಡಿಸೆಂಬರು, ಜನವರಿ, ಫೆಬ್ರವರಿ, ಇನ್ನು 3 ತಿಂಗಳು ಹೋಗ್ಲಿ, ಒಂದು 3 ತಿಂಗಳು ಕಾಲಾವಕಾಶ ಮಾಡಿಕೊಡಿ ಎಲ್ರಿಗೂ ಇರುವಂಥ ಸಚಿವರುಗಳಿಗೆ. ಅದಾದ್ಮೇಲೆ ಬೇಕಾದ್ರೆ ಚೇಂಜ್ ಮಾಡಿ ಅನ್ನುವಂಥ ಸೂಚನೆ ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಬಂದಿದೆ. ಯಾಕೆ 3 ತಿಂಗಳು? ಒಳ್ಳೆ ಟೈಮ್ ಚೆನ್ನಾಗಿತ್ತು ಇವಾಗ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಉತ್ತುಂಗದ ಅಲೆಯಲ್ಲಿ ಇರುವಂಥದ್ದು ಕರ್ನಾಟಕದಲ್ಲಿ. ಯಾಕೆಂದ್ರೆ 3 ಬೈ ಎಲೆಕ್ಷನ್ 3 ಕ್ಷೇತ್ರಗಳನ್ನ ಗೆದ್ಕೊಂಡ್ಬಂದಿದೆ. MP ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಅವ್ರು ಅನ್ಕೊಂಡಷ್ಟು ಬರದೇ ಇರ್ಬೋದು, ಆದ್ರೆ ಬೈ ಎಲೆಕ್ಷನ್ ಅಲ್ಲಿ 2 ಸ್ಥಾನವನ್ನಾರು ನಾವು ಗೆಲ್ತೀವಿ ಅಂತೇಳಿ NDA ಅನ್ಕೊಂಡಿದ್ರು ಕೂಡ 3 ಕೂಡ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳನ್ನ ಜನರಿಗೆ ರೀಚ್ ಮಾಡಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಿಗೆ ಭರವಸೆ ಇದೆ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಳ್ತಾ ಇದೆ ಅನ್ನುವಂಥ ಒಂದಷ್ಟು ವ್ಯಾಖ್ಯಾನಗಳು ಈಗ ಆಲ್ರೆಡಿ ನಡೀತಾನೆ ಇರುವಂಥದ್ದು ಗೆಲುವಿನ ಕಾರಣಕ್ಕಾಗಿ. ಹೀಗಾಗಿ ರೈಟ್ ಟೈಮ್ ಅಂತ ಅನ್ಕೊಂಡಿದ್ರು, ಆದರೆ ಬೇಡ. ಯಾಕೆ ಬೇಡ ನೋಡಿ, ಎಲ್ಲರೂ ಸಚಿವರಾಗಿದ್ದಾರೆ, 6 ತಿಂಗಳು ಸಿಕ್ಕರೂ ಸಾಕು ಸಚಿವ ಸ್ಥಾನ. ಏನೇನು ಬೇಕೋ ಮಾಡ್ಕೊಬಹುದು, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಸ್ಟಾರ್ಟ್ ಮಾಡಬಹುದು. ಅವ್ರಿಗೆ ಏನು ಬೇಕೋ ಅವರು ಅಭಿವೃದ್ಧಿ ಆಗ್ಬೋದು, ಅವ್ರ ಇಲಾಖೆನೂ ಅಭಿವೃದ್ಧಿ ಮಾಡಬಹುದು. ಇದೇನು ಗೊತ್ತಿಲ್ದಿರೋಂಥ ವಿಚಾರ ಏನಲ್ಲ. ಈಗ ನೋಡಿ, 1.5 ವರ್ಷ ಕಳೆದಿದೆ, ಆದರೆ ದೊಡ್ಡ ಪ್ರಮಾಣದ ಅನುದಾನಗಳು ಆಯಾ ಇಲಾಖೆಗಳಿಗೆ ಸಚಿವರಿಗೆ ಸಿಕ್ಕಿಲ್ಲ. ಯಾಕೆಂದ್ರೆ 1000 ಕೋಟಿ, ಈಗ ಸಿದ್ದರಾಮಯ್ಯ ಅವರೇ ಹೇಳುವಂತೆ ಸುಮಾರು 56,000 ಕೋಟಿಯನ್ನು ನಾವು ಖರ್ಚು ಮಾಡ್ತಿದೀವಿ ಅಂತ ಹೇಳಿದ್ರಲ್ಲ. ಹೀಗಾಗಿ ಆಯಾ ಇಲಾಖೆಗಳಿಗೆ ಸಚಿವರಿಗೆ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕಾಗ್ಲಿ ಮಾಡ್ಕೊಳ್ಳೋದಕ್ಕಾಗ್ಲಿ ಯಾವುದಕ್ಕೂ ಕೂಡ ಸಾಲ್ತಾ ಇಲ್ಲ. ಅನುದಾನಗಳು, ದೊಡ್ಡ ಮಟ್ಟದ ಅನುದಾನಗಳು ಬಂದಿಲ್ಲ. ಹೀಗಾಗಿ ಈಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಪಕ್ಷ, ಜೊತೆಗೆ ಸರ್ಕಾರ ಕೂಡ ಚೇತರಿಸ್ಕೊಳ್ತಾ ಇದೆ. ಹೀಗಾಗಿ ಇನ್ನೊಂದು 3 ತಿಂಗಳು ಕಾಲಾವಕಾಶ ಕೊಡೋಣ, ಇನ್ನೊಂದಷ್ಟು ಇಲಾಖೆಗಳಿಗೆ ಒಂದು ದೊಡ್ಡ ಮಟ್ಟದ ಅನುದಾನ ಕೊಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಮೀಟಿಂಗ್ಸ್ಗಳನ್ನ ಅಧಿಕಾರಿಗಳ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಅವ್ರ ಕೆಲಸಗಳನ್ನ ಮಾಡೋದಕ್ಕೆ ಒಂದಷ್ಟು ಅನುದಾನಗಳನ್ನ ಕೊಡೋಣ. ಸೊ ಕೊಟ್ಟು ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಷ್ಟಾಗಿ ಅನುದಾನ ಬರ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೋಸ್ಕರ. ಹೀಗಾಗಿ ಅವ್ರಿಗೆ ಇನ್ನೊಂದು 3 ತಿಂಗಳು ಕಾಲ ಅವಕಾಶವನ್ನ ಮಾಡಿಕೊಡೋಣ. ಜೊತೆಗೆ ಒಂದು ಅಸೆಸ್ಮೆಂಟ್ ಅನ್ನ ಮಾಡೋಣ, ಯಾವ್ಯಾವ ಸಚಿವರು ಹೇಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವರ ಒಂದು ವರ್ಕ್ ರಿಪೋರ್ಟ್ ಅನ್ನ ನಾವು ತಯಾರು ಮಾಡೋಣ. ಒಂದು 3 ತಿಂಗಳು ಕೂಡ ಯಾರ್ಯಾರು ಸಚಿವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಳ್ಳೋಣ. ಯಾರ ಒಂದು ಗ್ರಾಫ್ ಸರಿ ಇಲ್ಲ, ಕೆಳಗಡೆ ಇದೆ ಗ್ರಾಫ್, ಅಭಿವೃದ್ಧಿ ವಿಚಾರದೊಳಗಡೆ ಇಲಾಖೆಯಲ್ಲಿ ಇರುವಂತಹ ಯೋಜನೆಗಳನ್ನ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ಯಾರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತವರ ಬದಲಾವಣೆ ಮಾಡೋಣ ಅನ್ನುವಂಥ ಸೂಚನೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿದೆ. ಈ ಒಂದು ಕಾರಣಕ್ಕಾಗಿ ಸದ್ಯ ರಾಜ್ಯದಲ್ಲಿ ಆಗಬೇಕಾದಂತಹ ಸಚಿವ ಸಂಪುಟ ಪುನಾರಚನೆ ಮುಂದೂಡಿದೆ. ಫೆಬ್ರವರಿವರೆಗೂ ಕೂಡ 3 ತಿಂಗಳ ಕಾಲಾವಕಾಶ ಇದೆ. ಯಾರು ಸಚಿವ ಸ್ಥಾನದಲ್ಲೇ ಮುಂದುವರಿಬೇಕು ಅಂತ ಆಸೆ ಇದೆಯಾ ಎಲ್ರಿಗೂ ಖಂಡಿತವಾಗಿ ಅಫ್ಕೋರ್ಸ್ ಇದೆ. ಕೆಲವ್ರಿಗಂತೂ ಫಿಕ್ಸು, ಏನೇ ಮಾಡಿದ್ರು ಅವ್ರನ್ನ ತಗ್ಗೆಲ್ಲ ಅಂತೇಳಿ ಗೊತ್ತು. ಸೀನಿಯರ್ಸ್ಗಳು ಒಂದಷ್ಟು ಚೆನ್ನಾಗಿದ್ದಾರೆ, ಅವ್ರು ನಾನು ತಗ್ಗೆಲ್ಲ ಅಂತ ಗೊತ್ತು. ಹೀಗಾಗಿ ಅವ್ರೇನು ತಲೆ ಕೆಡ್ಸ್ಕೊಳಲ್ಲ. ಯಾರಿಗೂ ಒಂದಷ್ಟು ಡೌಟ್ಗಳಿದೆಯಲ್ಲ, ನಾವು ಇರ್ತೀವೋ ಇರೋಲ್ವೋ ಅನ್ನೋಂಥವ್ರು, ಸೊ ಅಂಥವ್ರು ಅಟ್ಲೀಸ್ಟ್ ಇರುವಂಥ 3 ತಿಂಗಳಲ್ಲಿ ಇರುವಂಥ ಅನುದಾನದಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಿ ಇಲಾಖೆಗಳ ಬಗ್ಗೆ ಎಷ್ಟೋ ಜನ ಸಚಿವರ ಮೇಲೆ ಗಂಭೀರವಾದಂಥ ಆರೋಪಗಳು ಕೂಡ, ಜೊತೆಗೆ ವಿವಾದಗಳು ಕೂಡ ಸುತ್ತಕೊಳ್ತಾ ಇರುವಂಥದ್ದು, ಅವೆಲ್ಲವನ್ನ ಕೂಡ ಕನ್ಸಿಡರ್ ಕೂಡ ಆಗುತ್ತೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವ್ರು ಇರ್ಬೋದು, ವೆಂಕಟೇಶ್ ಅವ್ರು ಇರ್ಬೋದು, ರಹೀಂ ಖಾನ್ ಅವ್ರು ಇರ್ಬೋದು, ಜೊತೆಗೆ ಯಾರು
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೀಗೆ ಬೈರತಿ ಸುರೇಶ್ ಅವ್ರ ಮೇಲೆ ಸಾಕಷ್ಟು ಒಂದಷ್ಟು ವಿವಾದಗಳು, ಈ ಥರದವಾದಂಥ ಚರ್ಚೆಯಲ್ಲಿರುವಂಥ ಸಚಿವರು ಇವರೆಲ್ಲರೂ ಕೂಡ, ಪ್ರಿಯಾಂಕ್ ಖರ್ಗೆ ಅವರು. ಹೀಗಾಗಿ ಇವೆಲ್ಲವನ್ನ ಕೂಡ ಹೊರತುಪಡಿಸಿ ಇವು ಕೂಡ ಮ್ಯಾಟರ್ ಆಗುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಅಟ್ಲೀಸ್ಟ್ ತಮ್ಮ ಇಲಾಖೆಯ ಅಭಿವೃದ್ಧಿ ಜೊತೆಗೆ ಆ ಇಲಾಖೆಯಿಂದ ಜನರಿಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಯೋಜನೆ ತಲುಪಿಸುವಂಥ ನಿಟ್ಟಿನಲ್ಲಾದರೂ ಕೆಲಸವನ್ನ ಮಾಡಿದ್ರೆ ಆ ಸ್ಥಾನಗಳನ್ನ ಉಳಿಸ್ಕೊಬಹುದು. ಒಟ್ಟಲ್ಲಿ ಆಗೋದಂತೂ ನಿಶ್ಚಿತ. ಅಟ್ಲೀಸ್ಟ್ ಒಂದು 10 ಜನರನ್ನಾದ್ರೂ ತೆಗ್ದು ರೀಶಫಲ್ ಮಾಡುವಂಥ ಸಾಧ್ಯತೆಗಳು, ಬೇರೆಯವ್ರಿಗೆ ಕೊಡುವಂಥ ಸಾಧ್ಯತೆಗಳು ಇರುವಂಥದ್ದು. ನಾಗೇಂದ್ರ ಅವ್ರನ್ನ ಮತ್ತೆ ಕ್ಯಾಬಿನೆಟ್ ನಲ್ಲಿ ಸೇರಿಸ್ಕೊಂಡು ಅಚ್ಚರಿ ಏನಿದೆ. ಈಗ ಆಲ್ರೆಡಿ ಆ ರೀತಿಯಾದಂಥ ಹೇಳಿಕೆಗಳು ಕೂಡ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಯಾರು ಹೊಸದಾಗಿ ಸೇರ್ಕೊಬೇಕು ಕ್ಯಾಬಿನೆಟ್ಗೆ ಅಂತಿದ್ರಲ್ಲ, ಇನ್ನೂ ಕೂಡ 3 ತಿಂಗಳು ಕಾಯಲೇಬೇಕು ಅನ್ನುವಂಥ ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿದೆ. ಅದರ ಜೊತೆಗೆ ಈ 3 ತಿಂಗಳಲ್ಲಿ ಯಾರು ಸ್ವಲ್ಪ ಸೋಂಬೇರಿ ಸಚಿವರು ಇದ್ರಲ್ಲ, ನೀವೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡ್ರೆ ನಿಮ್ಮ ಸ್ಥಾನವನ್ನು ಉಳಿಸ್ಕೊಬಹುದು. ಇಲ್ಲಾಂದ್ರೆ ಆ ಸ್ಥಾನಕ್ಕೆ ಖಂಡಿತವಾಗ್ಲೂ ಬೇರೆಯವ್ರು ಬರ್ತಾರೆ ಅನ್ನುವಂಥ ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಯಾರು ತಮ್ಮ ನಾಯಕರು ಇಷ್ಟೊಂದೇ ಸಚಿವರಾಗ್ಬಿಡ್ತಾರೆ ಅಂತೆಲ್ಲ ಕನಸನ್ನ ಕಾಣ್ಕೊಳ್ತಾ ಇದ್ರಲ್ಲ, ಅಂಥವ್ರು ಇನ್ನೊಂದು 3 ತಿಂಗಳು ಕಾಯಲೇಬೇಕು ಅನ್ನುವಂಥ ಸಂದೇಶವನ್ನ ಈಗ ಆಲ್ರೆಡಿ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಸೊ ಈಗ ಆಲ್ರೆಡಿ ನೀವು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಸಚಿವರು ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾರೆ, ಅಥವಾ ನಿಮ್ಮ ಕ್ಷೇತ್ರದವರೇ ಸಚಿವರು ಕೂಡ ಆಗಿರ್ತಾರೆ. ಸೊ ತಮಗೆ ಅನುಭವಕ್ಕೆ ಬಂದಿರುತ್ತೆ ಏನೆಲ್ಲ ಆಗಿದೆ, ಆಗಿಲ್ಲ, ಇವ್ರು ಸಚಿವರಾಗಿ ಮುಂದುವರಿಬಾರ್ದ ಅನ್ನುವಂಥದ್ದು ಮತದಾರ ನೀವು ಕೂಡ ತುಂಬಾ ಸೂಕ್ಷ್ಮವಾಗಿ ಗಮನಿಸಿರ್ತೀರಾ. ಹೀಗಾಗಿ ತಾವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ ಮುಂದುವರಿಬೇಕು, ಯಾರು ಬದಲಾವಣೆ ಆಗ್ಬೇಕು, ಯಾರನ್ನ ಸೇರ್ಸ್ಕೊಬೇಕು ಅನ್ನುವಂಥದ್ದು ತಮ್ಮ ಅನಿಸಿಕೆಯನ್ನ ಕೂಡ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.